ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಂಟರು. ಸೊ ನಾವಿವತ್ತು ಬೆಂಗಳೂರಲ್ಲಿರೋ ಇನ್ನೊಂದು ಪುರಾತನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ತಿಳ್ಕೊಳ್ಳೋಕೆ ಈ ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ಬನ್ನಿ ನಮ್ಮ ಹರ್ಷ್ಗೋಗಿ ಪಿಕ್ ಮಾಡೋಣ. ಬಂದ ನಮ್ಮ ಹರ್ಷ್ ಫೈನಲಿ. ಸೊ ಫೈನಲಿ ನಾವು ಬಂದಿರೋದು ಚಂಪಕಧಾಮ ದೇವಸ್ಥಾನಕ್ಕೆ. ಇದು ನಮ್ಮ ಬೆಂಗಳೂರಿನಲ್ಲಿ ಬನ್ನರ್ಘಟ್ಟ ಏರಿಯಾಲಿದೆ. ಹರ್ಷಿ ಗಣಪತಿ ದರ್ಶನ ಮಾಡ್ಕೊ. ಓಕೆ, ಅದಕ್ಕೆ ಮುಂಚೆ ನಂಗೆ ಹೇಳೋ ಈ ದೇವಸ್ಥಾನ ಚಂಪಕಧಾಮ ಅಂತ ಏನಕ್ಕೆ ಕರೀತಾರೆ? ಸೊ ಮುಂಚೆ ಈ ಜಾಗದಲ್ಲಿ ತುಂಬ ಚಂಪಕ ವೃಕ್ಷ ಅಂದರೆ ನಮ್ಮ ಸಂಪಿಗೆ ಮರ. ಸಂಪಿಗೆ ಅಂದರೆ ಮಹಾವಿಷ್ಣುಗೆ ತುಂಬ ಇಷ್ಟ. ಸೊ ಹಾಗೆ ಮಹಾವಿಷ್ಣು ಇಲ್ಲಿ ವಾಸ ಇದ್ದಂತೆ. ಸೊ ಆ ಕಾಲದಿಂದ ಇಲ್ಲಿ ತುಂಬ ಸೇಜಸ್ಸು ಮುನಿಗಳೆಲ್ಲ ಬಂದು ತಪಸ್ ಮಾಡಿದ್ದಾರೆ. ಆ ತಪೋಶಕ್ತಿ ಇರೋದ್ರಿಂದ ಈ ಜಾಗದಲ್ಲಿ ಮಹಾವಿಷ್ಣು ನೆಲೆಸಿದ್ದಾನೆ ಅಂತ ಈ ಜಾಗದಲ್ಲಿ ಮಹಾವಿಷ್ಣು ದೇವಸ್ಥಾನ ಕಟ್ಟಿದ್ರಂತೆ. ಓಕೆ, ಬಾ ಫಸ್ಟ್ ದೇವ್ರ ದರ್ಶನ ಮಾಡೋಣ. ಸೊ ಇಲ್ಲಿರುವ ದೇವರು ಲಕ್ಷ್ಮೀ ಪದ್ಮಾವತಿ ಸಮೇತ ಶ್ರೀನಿವಾಸ ಮೂರ್ತಿ. ಓಕೆ, ಹಾಗೆ ನೀವು ಈಚೆ ಬರ್ತಾ ಇರೋ ಒಂದು ಬೆಳ್ಳಿ ಪಾದ ಇದೆ, ಇದರ ದರ್ಶನ ಕೂಡ ಮಾಡಿ. ಇದು ನೋಡ್ತಾ ಇದ್ರೆ ಒಂದು 12-13 ಸೆಂಚುರಿದಂತೂ ಪಕ್ಕ ಅನಿಸುತ್ತೆ. ಹೌದು, ಅವ್ರು ಹೇಳಿದಲ್ಲ, ಹೊಯ್ಸಳ ಮತ್ತು ವಿಜಯನಗರ ಕಾಲದ ದೇವಸ್ಥಾನ ಇದು. ಸೊ ನೀವು ಪ್ರಾಕಾರ ದರ್ಶನ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿದೆ ನೋಡು ಪ್ರಮಿಸಸ್ಸು. ಹಾಗೆ ಇಲ್ಲಿ ತುಲಾಭಾರ ಮತ್ತು ಕಲ್ಯಾಣೋತ್ಸವ ಸೇವೆನೂ ಮಾಡಿಸ್ಬೋದು. ನಿಮ್ದೇನಾದರೂ ಹರಕೆ ಇತ್ತಂದರೆ ಇಲ್ಲಿ ಬಂದು ನೀವು ಹರಕೆನ ಇಲ್ಲಿ ಬಂದು ನಿಮ್ಮ ಹರಕೆನ ಸಲ್ಲಿಸ್ಬೋದು. ಹಾಂ, ಅಲ್ಲಿ ಸಲ್ಲಿಸ್ಬೋದು. ಅಂದರೆ ನೀವು ಅವತ್ತೇ ಮಾಡೋಕ್ಕಾಗಲ್ಲ. ನೀವು ಮುಂಚೆ ಬಂದು ಇಲ್ಲಿ ಬುಕ್ಕಿಂಗ್ ಮಾಡಿ ಆಮೇಲೆ ಕಲ್ಯಾಣೋತ್ಸವ ಎಲ್ಲ ಮಾಡಿಸ್ಬೇಕು. ಪ್ರಿಯಾರಿಟಿಯಾಗಿ ಬುಕ್ ಮಾಡಬೇಕು. ಹೌದು. ಎಷ್ಟು ಚೆನ್ನಾಗಿದೆಯಲ್ಲ, ನಿಜ ತುಂಬ ಹಳೆಯದಿದೆ ದೇವಸ್ಥಾನ. ಹೌದು, ಉತ್ಸವ ಮೂರ್ತಿ ಅಂತೂ ಎಷ್ಟು ಲಕ್ಷಣವಾಗಿದೆ. ನೋಡ್ತಿದ್ದೇನೆ ಹೇಳ್ಬೋದು, ಆ ಕಾಲದಲ್ಲೇ ಹಿಂಗೆ ಕಟ್ಟಿದ್ದಾರೆ ನೋಡು. ಹೌದು. ಮತ್ತು ಇದೇ ಕ್ಷೇತ್ರದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಬಾ ಹೋಗೋಣ. ಸ್ವಲ್ಪ ಹಿಂದೆ ಹೋಗಬೇಕು. ಓಕೆ, ಈ ಬಳೆ ಹಾಕ್ಸ್ಕೋಬೇಕು. ಇವಾಗ 200 ಮೆಟ್ಲು ಹತ್ತಬೇಕು. ಆ ಮೆಟ್ಲು ಇಳಿದ್ಮೇಲೆ ಬಳೆ ಹಾಕಿಸ್ಕೊಳ್ವಂತೆ. 200 ಸ್ಟೆಪ್ಸಾ? ಎಸ್, 200 ಸ್ಟೆಪ್ಸ್. ಒಂದು ಮಿನಿ ಟ್ರೆಕ್. ನಡಿ, ಇವತ್ತು ಒಂದು ಫುಲ್ ಡೇ ಔಟಿಂಗ್ ಅನ್ಸುತ್ತಿದ್ದು. ಹೌದು, ಆದರೆ ನಿಂಗೇನು ಬೇಜಾರಾಗಲ್ಲ ಬಾ. ಸೊ 200 ಮೆಟ್ಲು ಹತ್ಬೇಕಾದ್ರೆ ಒಳ್ಳೆ ಗಾಳಿ ಬೀಸ್ತಾ ಇದೆ ಅಲ್ವಾ? ಸುತ್ತಮುತ್ತ ನೋಡು ಎಷ್ಟು ಚೆನ್ನಾಗಿದೆ. ಎಷ್ಟು ಸರ್ಪ್ರೈಸಿಂಗ್ ಅಲ್ಲ, ನಮ್ಮ ಬೆಂಗಳೂರಲ್ಲಿ ಈ ಥರ ಜಾಗ ಇದೆ ಅಂತ. ಹೌದು, ಅದಕ್ಕೆ ತಾನೆ ನಮ್ಮ ಬೆಂಗಳೂರು ಸ್ಪೆಷಲು. ಬನ್ನರ್ಘಟ್ಟ ಫಾರೆಸ್ಟ್ ನೋಡ್ಬೋದು ಅನ್ಸುತ್ತಲ್ಲ, ನೋಡೋ ಕಡೆಗೆ ಫುಲ್ ಫಾರೆಸ್ಟ್ ಏರಿಯಾನೇ ಅಲ್ವಾ ಸುತ್ತಮುತ್ತ ಎಲ್ಲ? ಬನ್ನರ್ಘಟ್ಟ ಫಾರೆಸ್ಟ್ಗೆ ಸೇರಿದ್ದಾರೆ ಅನ್ಸುತ್ತೆ. ನೋಡಿ, ಮತ್ತೆ ದೇವಸ್ಥಾನ ಬಂತು. ಇಲ್ಲಿರೋ ದೇವಸ್ಥಾನ ಪ್ರಧಾನ ಮೂರ್ತಿ ಲಕ್ಷ್ಮೀ ನರಸಿಂಹ ಮೂಲ ವಿಗ್ರಹ ನೋಡಲಿಕ್ಕೆ ನಮ್ಗೆ ಬಿಡಲಿಲ್ಲ. ಸೊ ಹಾಗಾಗಿ ನೀವು ಉತ್ಸವ ಮೂರ್ತಿಯ ದರ್ಶನ ಮಾಡಿ ಅದಕ್ಕೆ ಪರ್ಮಿಷನ್ ಮುಂಚೆನೇ ತೊಗೋಬೇಕು. ಸೊ ಮತ್ತು ದರ್ಶನ ಆದಮೇಲೆ ನೀವೊಂದು ಒಳ್ಳೆ ವ್ಯೂ ಸ್ಪಾಟ್ ಇದೆ, ಈಚೆ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದು, ಒಳ್ಳೆ ಫೋಟೋ ತೊಗೋಬೋದು. ಆರಾಮಾಗಿ 1 hour ಕೂತ್ಕೊಂಡು. ಅಷ್ಟೊಂದು ಜನನೂ ಇವತ್ತಿಲ್ಲ, ಪ್ರಾಬಬ್ಲಿ ಐ ಡೋಂಟ್ ನೋ ಬೇರೆ ಟೈಮಲ್ಲಿ ಕ್ರೌಡ್ ಇರುತ್ತೋ ಏನೋ, ಬಟ್ ಐ ಥಿಂಕ್ 1/2 to 1 hour ನಾವು ಈಸಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಿ. ಗಾಳಿ ಎಷ್ಟು ತಣ್ಣಗಿದೆ ನೋಡು. ಹಾಗೆ ನಮ್ಮ ಹರ್ಷಿದೆ ಬಳೆ ಹಾಕಿಸ್ಕೋತಿದ್ದಾಳೆ. ಎಷ್ಟು ಹಳೆ ಕಾಲದ ಟ್ರೆಡಿಷನ್ನು ಇದು. ನಾನು ಚಿಕ್ಕ ವಯಸ್ಸಲ್ಲಿ ಜಾತ್ರೆಗಳಲ್ಲಿ ನೋಡ್ತಿದ್ದೆ. ಚಂಪಕಧಾಮ ದರ್ಶನ ಮುಗೀತು. ನೆಕ್ಸ್ಟ್ ಎಲ್ಲ ಒಣಲಿಂದ ಸರ್ಪ್ರೈಸ್. ಓಕೆ, ಇನ್ನು ಎಷ್ಟು ಕಿಲೋಮೀಟರ್ ಹೋಗ್ಬೇಕು? ಇನ್ನು 3 kilometers ತೋರಿಸ್ತಾ ಇದೆ. ಹೋಗ್ತಾನೆ ಇದೀವಲ್ಲ. ಸೊ ಎಲ್ಲರೂ ಲ್ಯಾಂಡ್ಮಾರ್ಕ್ ಶನ್ಮಾತ್ಮ ದೇವಸ್ಥಾನ ಸಿಕ್ಕುತ್ತೆ ನಿಮಗೆ ಮೇನ್ ರೋಡಲ್ಲಿ. ನೀವು ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಟ್ರೆಕ್ ಮಾಡಬೇಕು. ಈ ಸೈಡ್ ಸ್ಟ್ರೇಟ್ ಹೋಗಿ. ಒನ್ ಕಿಲೋಮೀಟರ್ 1 hour ಬೇಕಾ ನಿಮಗೆ? ಇಲ್ಲಿಂದ 2 kilometer ನಡಿಬೇಕಂತೆ. ನಡೀತಾ ಅದೇ ಟ್ರೆಕ್ಕಿಂಗ್ ಅಂತ. ನೆಟ್ವರ್ಕ್ ಇರಲ್ಲ. ಫೋನಲ್ಲಿ ಬ್ಯಾಟ್ರಿ ಇಟ್ಕೊಳ್ಳಿ, ಆಮೇಲೆ ವಾಟರ್ ಬಾಟಲ್ ಇಟ್ಕೊಳ್ಳಿ. ಬಟ್ ಡು ನಾಟ್ ಲಿಟರ್. ನಿಮ್ಮ ಪ್ಲಾಸ್ಟಿಕ್ ಬಾಟಲ್ ನೀವೇ ವಾಪಸ್ ತೊಗೊಂಡೋಗಿ. ಎಸ್, ಈಗ ಜಂಕ್ಷನ್ ಬಂದಿದ್ದೀವಿ, ಕನ್ಫ್ಯೂಸ್ ಆಗಬೇಡಿ. ಸೊ ಯು ಹ್ಯಾವ್ ಟು ಟೇಕ್ ದ ಪಾತ್. ಯಾವತ್ತೂ ಪಾತೇ ಫಾಲೋ ಮಾಡಿ. ಈ ಕಡೆ
ಫಾರೆಸ್ಟ್ ಟ್ರೇಲ್ ಹೇಗಿದೆಯೋ ಹಾಗೆ ನಡ್ಕೊಂಡು ಹೋಗ್ಬೇಕು. ರೈಟ್ ಟು ಲೆಫ್ಟ್ ಹೋದ್ರೆ ಆಮೇಲೆ ಗುಂಡಿ ಒಳಗಡೆ ಕಳೆದೋಗ್ತೀರಾ. ಮಠ ಮಧ್ಯಾಹ್ನ ಬಿಸಿಲು. ಎಸ್, ನೀವು ಬರ್ತೀರಾ ಅಂದ್ಕೊಂಡ್ರೆ ಕ್ಯಾರಿ ಅನ್ ಅಂಬ್ರೆಲಾ ಆರ್ ಶೇಡ್ಸ್. ಇದೆ ಸ್ಪಾಟ್, ಬಂದ್ವಿ. ಸೊ ಹರ್ಷ್ ರೀಚ್ ಆದ್ವಿ ಸುವರ್ಣಮುಖಿಗೆ. ಸೊ ಈ ಜಾಗಕ್ಕೆ ಸುವರ್ಣಮುಖಿ ಅಂತ ಏನಕ್ಕೆ ಕರೀತಾರೆ? ಸೊ ಈ ಜಾಗಕ್ಕೆ ಏನಕ್ಕೆ ಸುವರ್ಣಮುಖಿ ಅಂತ ಕರೀತಾರೆ ಅಂದರೆ, ಮುಂಚೆ ಇಲ್ಲಿ ಈ ಕಲ್ಯಾಣ ಇರೋ ಜಾಗದಲ್ಲಿ ನ್ಯಾಚುರಲ್ ಸ್ಪ್ರಿಂಗ್ ಇತ್ತಂತೆ. ಆ ಸ್ಪ್ರಿಂಗಲ್ಲಿರೋ ನೀರು ಸನ್ಲೈಟ್ಗೆ ಚಿನ್ನ ಥರ ಹೊಳೆಯೋದು. ಸೊ ಅದಕ್ಕೆ ಸುವರ್ಣಮುಖಿ ಅಂತ ಹೆಸರು ಬಂತು. ಆಮೇಲೆ ಹಾಗೆ ಇಲ್ಲಿ ಲೋಕಲೈಟ್ಸ್ ಹೇಳ್ದಂಗೆ ಯಾರು ಇಲ್ಲಿ ಡೈವ್ ಮಾಡೋಕ್ಕೆ ಹೋಗಬೇಡಿ, ನೀರು ತುಂಬ ಸೇಫ್ ಇಲ್ಲಂತೆ. ಸೊ ನೀವು ಬರೀ ನಿಮ್ಮ ಕೈಕಾಲು ತೊಳ್ಕೊಂಡು ಅಲ್ಲಿ ಒಂದು ಆಂಜನೇಯ ಸ್ವಾಮಿ ಇದೆ, ಅದು ದರ್ಶನ ಮಾಡಿದರೆ ಸಾಕು. ಫಸ್ಟು ಆಂಜನೇಯ ದೇವರ ದರ್ಶನ ಮಾಡ್ಬೇಕಂತ ಅಲ್ಲಿ ಅರ್ಚಕರು ಹೇಳ್ತಿದ್ರು. ಹೌದೌದು. ಸೊ ಬಾ. ಸೊ ಇಲ್ಲಿ ನಾವು ಏನು ಬೇಡ್ಕೊಂಡ್ರು ಈಗಿರುತ್ತಂತ ಏನು ಕೇಳ್ಕೊತೀವಿ ದೇವ್ರ ಹತ್ರ? ಅದು ಹೇಳಿದ್ರೆ ನಿನ್ನ ದೇವ್ರನ್ನ ಕೇಳ್ಕೊತೀನಿ, ನಿನ್ನಲ್ಲ. ಸೊ ಇದು ಈ ಆಂಜನೇಯ ಇಚ್ಛಾ ಪೂರ್ತಿ ಆಂಜನೇಯ ಅಂತಾರೆ. ಓಕೆ. ಸೊ ಈ ಆಂಜನೇಯ ನೀವೇನೇ ಕೇಳ್ಕೊಂಡ್ರು ಹರಕೆ ಥರ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿರೋ ಇಷ್ಟನ ಆಂಜನೇಯಗೆ ಹೇಳ್ಕೊಂಡು ಈ ಜಾಗಕ್ಕೆ ಬಂದು ಹೋಗಬೇಕು. ಸೊ ಅದು ಪೂರ್ತಿ ಆದಮೇಲೆ ಮತ್ತೆ ವಾಪಸ್ ಬಂದು ಈ ಜಾಗಕ್ಕೆ ಯು ಹ್ಯಾವ್ ಟು ಬಿ ಲೈಕ್ ಥ್ಯಾಂಕ್ಫುಲ್, ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕಷ್ಟೆ. ಸೊ ಆಮೇಲೆ ಈ ಕಲ್ಯಾಣಿ ಜಾಗ ನೀನು ನೋಡಿದ್ರೆ ಎಷ್ಟು ಕಾರ್ವಿಂಗ್ಸ್ ಇದೆ, ಅಬ್ಸರ್ವ್ ಮಾಡಿದ್ಯಾ ಸುತ್ತಮುತ್ತ ಅಲ್ವಾ? ಇದು ಅಲ್ಲಿ ಆ ದೇವಸ್ಥಾನಕ್ಕಿಂತ ಸಖತ್ ಹಳೇದು ಅನ್ಸುತ್ತೆ. ಐ ಥಿಂಕ್ ಸಮ್ವೇರ್ ಫ್ರಮ್ ದ ಚೋಲಾಸ್ ಡೈನಸ್ಟಿ ಅಂತ. ಹಾಂ, ನೀವು ಅದೇ ಸ್ವಲ್ಪ ಕುತ್ಕೊಂಡು ಅಬ್ಸರ್ವ್ ಮಾಡಿದ್ರೆ ಎಷ್ಟು ಈ ಥರ ಎಷ್ಟು ಚಿಕ್ಕ ಚಿಕ್ಕ ಕಾರ್ವಿಂಗ್ ಎಷ್ಟೊಂದು ಸಿಗುತ್ತೆ ಕಲ್ಯಾಣಿ ಸುತ್ತ. ಸೊ ಆಮೇಲೆ ಇಲ್ಲಿರೋ ಫಸ್ಟು ದೇವಸ್ಥಾನ ಭವಾನಿ ಟೆಂಪಲ್. ಮೂರ್ತಿ ತುಂಬ ಚಿಕ್ಕದು, ಆದರೆ ಕೀರ್ತಿ ತುಂಬ ದೊಡ್ಡದು ಹೇಳೋ ಹಾಗೆ ಇಲ್ಲಿ ತುಂಬ ಪವರ್ಫುಲ್ ದೇವಿ ಇದು. ಸೊ ದೇವಿ ದರ್ಶನ ಮಾಡಿ, ದೇವಿ ದರ್ಶನ ಆದಮೇಲೆ ಭವಾನಿ ದೇವಸ್ಥಾನ ಹಿಂದೆ ಭವಾನಿ ಶಂಕರ ದೇವಸ್ಥಾನ ಕೂಡ ಇದೆ. ಅದನ್ನು ದೇವಸ್ಥಾನ ಹಿಂದೆ ಅಂತ ಜಸ್ಟ್ ಒಂದು 2 ಮಿನಿಟ್ಸ್ ಹಿಂದೆ ಬಂದರೆ ನಿಮಗೆ ಕಾಣುತ್ತೆ, ಇದೇ ಭವಾನಿ ಶಂಕರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಶಿವ ಇದ್ದಾನೆ. ಸೊ ಆಮೇಲೆ ಈ ಸುತ್ತಮುತ್ತ ಒಳ್ಳೆ ವಾತಾವರಣ, ಮತ್ತು ಬಿಲ್ಪತ್ರೆ ಮರ ಇದೆ, ಮತ್ತು ಲಿಂಗ, ನಾಗರ್ಬನ ಎಲ್ಲ ಇದೆ. ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ. ಪ್ಲಾಸ್ಟಿಕ್ ಹಾಕಿದ್ದಾರೆ ನೋಡಿ ಎಲ್ಲರೂ, ಪ್ಲೀಸ್ ಡೋಂಟ್ ಡೂ ದಿಸ್. ಹಾಂ, ನಮ್ಮ ಜನ ಬುದ್ಧಿ ಕಲಿಯಲ್ಲ. ಸೊ ಅಟ್ಲೀಸ್ಟ್ ಈ ವಿಡಿಯೋಯಿಂದಾರ ಸ್ವಲ್ಪ ಅಂದ್ಕೊಳ್ಳಿ. ಸೊ ಟ್ರಾವೆಲ್ ಬಂಟು ನಿಮ್ಗೆ ಮತ್ತೊಂದು ದೇವಸ್ಥಾನ ಪರಿಚಯ ಮಾಡಿಸಿದ್ದೀವಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಎಲ್ಲರೂ ಬೇಗ ಹೋಗಿ ನಮ್ಮ ಪೇಜ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪೇಜ್ನ ಅಲ್ವಾ? ಮತ್ತೆ